ನಾವು ನೀವು ಅಮ್ಮನ ಕೈ ರುಚಿಲಿ ನವಣೆ ಅಕ್ಕಿ ಹೋಳಿಗೆ ಮಾಡೋದನ್ನ ನೋಡ್ತಾ ಇದ್ದೀವಿ. ಈ ಹೋಳಿಗೆ ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರೆ, ಅದು ಹಬ್ಬದ ಅಡುಗೆಯಲ್ಲಿ. ಅದಕ್ಕೆ ಅಮ್ಮನ ಕೈ ರುಚಿಯಲ್ಲಿ ನಾವಿವತ್ತು ಈ ಹೋಳಿಗೆನ ನೋಡ್ತಾ ಇರೋದು. ಬನ್ನಿ ಹಾಗಾದ್ರೆ ನವಣೆ ಅಕ್ಕಿ ಹೋಳಿಗೆ ಮಾಡೋದನ್ನ ನೋಡೋಣ. ಇದಕ್ಕೆ ಬೇಕಾಗುವಂತ ಪದಾರ್ಥಗಳು: ನವಣೆ, ಅಕ್ಕಿ, ತೆಂಗಿನ ತುರಿ, ಏಲಕ್ಕಿ ಪುಡಿ, ಮೈದಾ ಹಿಟ್ಟು, ಎಣ್ಣೆ, ಬೆಲ್ಲ, ಗಸಗಸೆ, ಚಿರೋಟಿ ರವೆ, ತುಪ್ಪ. ನಮಸ್ಕಾರ ವೀಕ್ಷಕರೇ, ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ನಿಮಗೆ ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಏನು ಗೊತ್ತಾ? ನವಣೆ ಅಕ್ಕಿ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡಬೇಕಲ್ಲ. ಬನ್ನಿ, ಫಸ್ಟು ಅಕ್ಕಿನ ಹುರಿದಿಟ್ಟಿದ್ದೀನಿ. ಈಗ ನವಣಿ ಕೂಡ ಹುರಿತಾ ಇದ್ದೀನಿ. ಇದು ಸ್ವಲ್ಪ ಘಮ್ಮನ್ನೋ ಥರ ಹುರಿದ್ರೆ ಸಾಕು. ಈಗ ಆಲ್ರೆಡಿ ಹುರಿದಿದ್ದಾಗಿದೆ. ಇದೀಗ ಇದನ್ನ ತೆಗೆದ್ಬಿಡೋಣ. ಅಕ್ಕಿ ಹುರಿದಿಟ್ಕೊಂಡಿದ್ದೀವಲ್ಲ, ಅದರಲ್ಲೇ ಈ ನವಣಿ ಕೂಡ ಹಾಕ್ತಾ ಇದ್ದೀನಿ. ಇದನ್ನ ಎರಡನ್ನೂ ಸೇರಿಸಿ ಮಿಕ್ಸಿ ಮಾಡ್ಕೋಬೇಕು. ನುಣ್ಣಗೆ ಪೌಡರ್ ಆಗಬೇಕದು. ಈಗ ಅದನ್ನ ಮಿಕ್ಸಿಗೆ ಹಾಕೊಳ್ಳೋವರೆಗೂ ಬೆಲ್ಲದ ಪಾಕ ತೆಗಿಬೇಕು. ಅದಕ್ಕೋಸ್ಕರ ಪಾಕಕ್ಕೆ ನೀರು ಹಾಕ್ತೀನಿ. ಬೆಲ್ಲ ಹಾಕ್ತಾ ಇದ್ದೀನಿ. ಅರ್ಧ ಕಪ್ನಷ್ಟು ಹಾಕಿದ್ದೀನಿ. ಇದು ಕರಗಿ ಪಾಕ ಬರಬೇಕು. ಅಲ್ಲಿವರೆಗೂ ಇದನ್ನ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಂಡ್ಬಿಡೋಣ. ವಾವ್, ಘಮ್ಮಂತ ವಾಸನೆ ಬರ್ತಾ ಇದೆ. ಇದು ಅಕ್ಕಿ ಮತ್ತು ನವಣಿನ ಹುರಿದಿದ್ದೀವಲ್ವಾ, ಹುರಿದು ಪುಡಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ವಾಸನೆ ಬರ್ತಾ ಇದೆ. ಈ ನವಣಿ ತುಂಬ ಹೀಟ್, ಅದರಿಂದ ಸ್ವಲ್ಪ ತುಪ್ಪದ ಜೊತೆ ತಿಂದರೆ ಅದು ಕಾಂಪನ್ಸೇಟ್ ಆಗುತ್ತೆ. ಆಮೇಲೆ ಈ ಉತ್ತರ ಕರ್ನಾಟಕದ ಕಡೆಗೆಲ್ಲ ಈ ನವಣಿನ ಅಕ್ಕಿ ಮಾಡ್ತಾರೆ. ಅಂದರೆ ನವಣಿನ ಮೇಲ್ಗಡೆ ಸಿಪ್ಪೆ ಹೋಗೋ ಥರ ತೆಗೆದು ಅಕ್ಕಿ ಮಾಡ್ತಾರೆ. ಅದರಿಂದ ಕೂಡ ತಂಬಿಟ್ಟು ಮಾಡ್ತಾರೆ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನವಣಕ್ಕಿಯಿಂದ ಪಾಯಸ ಮಾಡ್ಬೋದು. ಈ ನವಣಕ್ಕಿ ಪಾಯಸನ ಹೆಚ್ಚಾಗಿ ನಾಗರ ಪಂಚಮಿ ದಿವಸ ಮಾಡ್ತೀವಿ ನಾವು. ಯಾಕೆಂದರೆ ಅವತ್ತು ಶಾವಿಗೆ ಪಾಯಸ ಮಾಡೋದಕ್ಕೆ ಅಲವು ಇಲ್ಲ, ಮಾಡಲ್ಲ ಉತ್ತರ ಕರ್ನಾಟಕದ ಕಡೆಗೆ. ಯಾಕೆಂದರೆ ಶಾವಿಗೆ ಎಳೆ ನಾಗಪ್ಪನ ಬಾಯಿಗೆ ಸಿಕ್ಕಾಕೊಳ್ಳುತ್ತೆ ಅನ್ನೋದು ಒಂದು ಪ್ರತೀತಿ. ಅದರಿಂದ ಅವತ್ತು ಶಾವಿಗೆ ಪಾಯಸ ಖಂಡಿತವಾಗಿ ಮಾಡಲ್ಲ. ಅದಕ್ಕೇನೆ ನವಣಕ್ಕಿ ಪಾಯಸನೇ ಹೆಚ್ಚಾಗಿ ಮಾಡ್ತಾರೆ. ಆಮೇಲೆ ಆ ನವಣಕ್ಕಿಯಿಂದ ಚಿತ್ರಾನ್ನ ಕೂಡ ಮಾಡ್ತಾರಪ್ಪ. ಅನ್ನ ಮಾಡ್ಕೊಳ್ಳೋದು ಉದುರುದ್ರಾಗಿ ಅದನ್ನ ನವಣಕ್ಕಿಯಿಂದ, ಆಮೇಲೆ ಚಿತ್ರಾನ್ನ ಕಲಿಸೋದು. ಇವಾಗ ಇದಕ್ಕೆ ಬೆಲ್ಲದ ಪಾಕ ಬಂದಿದೆ ಅಲ್ವಾ, ಈ ಪಾಕಕ್ಕೆ ಪುಡಿ ಮಾಡ್ಕೊಂಡಿರೋಂಥ ನವಣಿ ಮತ್ತು ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಇದೀಗ ಹುರಿದಿರೋದ್ರಿಂದ ಜಾಸ್ತಿ ಏನು ಬೇಯಬೇಕು ಅಂತಿಲ್ಲ. ಸ್ವಲ್ಪ ನಮಗೆ ಅದು ಹೂರ್ಣದ ಹದ ಬಂದ್ರೆ ಸಾಕು. ಇದೀಗ ಗಟ್ಟಿ ಆಗ್ತಾ ಇದೆ. ಆದರೆ ಹೋಳಿಗೆ ತಟ್ಟೋದಕ್ಕೆ ಸ್ವಲ್ಪ
ಇದೀಗ ಗಟ್ಟಿಯಾಗಿದೆ ಹೂರ್ಣ. ಆಫ್ ಮಾಡ್ತಾ ಇದ್ದೀನಿ. ಇದಕ್ಕೆ 2 ಸ್ಪೂನ್ನಷ್ಟು ತೆಂಗಿನ ತುರಿ ಹಾಕೋಣ. ಸ್ವಲ್ಪ ಗಸಗಸೆ, ಒಂಚೂರು ಏಲಕ್ಕಿ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಅಲ್ಲಿವರೆಗೂ ಹೆಂಚನ್ನ ಕಾಯೋದಕ್ಕೆ ಇಟ್ಬಿಡೋಣ. ನವಣೆ ಅಕ್ಕಿ ಹೂರ್ಣ ತಣ್ಣಗಾಗಿದೆ. ಈಗ ಹೋಳಿಗೆ ತಟ್ಟೋಣ. ಮೈದಾ ಮತ್ತು ಚಿರೋಟಿ ರವೆನ ಸ್ವಲ್ಪ ಉಪ್ಪು ಸ್ವಲ್ಪ ತುಪ್ಪ ಹಾಕಿ ಕಲಸಿಟ್ಕೊಂಡಿದ್ದೀವಿ. ಇದಕ್ಕೆ ಎಣ್ಣೆ ಹಚ್ಚಬೇಕಾದ್ರೂ ತಟ್ಬೋದು, ಅಥವಾ ಹೀಗೆ ಹಿಟ್ಟಲ್ಲಿ ಅದ್ದಬೇಕಾದ್ರೂ ಲಟ್ಟಿಸ್ಬೋದು. ಈಗ ಒಂಚೂರು ತವ ಮೇಲೆ ಎಣ್ಣೆ ಹಾಕೋಣ. ಹೀಗೆ ನೀಟಾಗಿ ಹೂರ್ಣನ ಕಣಕದಿಂದ ಮುಚ್ಚಬೇಕು. ನೋಡಿದ್ರಲ್ಲ, ನವಣಿ ಅಕ್ಕಿ ಹೋಳಿಗೆ ಹೇಗೆ ರೆಡಿ ಆಗ್ಬಿಡ್ತು ಅಂತ. ಈಗ ಹೇಗಾಗಿದೆ ಅಂತ ನೋಡ್ಲ. ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ಹೋಳಿಗೆಗೆ ಯಾವಾಗಲೂ ತುಪ್ಪ ಇದ್ರೇನೆ ಚಂದ ರೀ. ಬಿಸಿ ಬಿಸಿಯಾದ ಹೋಳಿಗೆ ತುಪ್ಪದ ಜೊತೆಗೆ
ಸಖತ್ತಾಗಿದೆ. ನವಣೆ ಅಕ್ಕಿ ಹೋಳಿಗೆ ಮಾಡುವ ವಿಧಾನ. ತವಾ ಮೇಲೆ ನವಣೆಯನ್ನು ಹುರಿದುಕೊಳ್ಳಿ. ಹುರಿದ ಅಕ್ಕಿಯೊಂದಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ನಲ್ಲಿ ಹಾಕಿ ಪುಡಿ ಮಾಡಿಕೊಳ್ಳಿ. ಪ್ಯಾನ್ನಲ್ಲಿ ಸ್ವಲ್ಪ ನೀರು, ಬೆಲ್ಲವನ್ನು ಹಾಕಿ ಪಾಕ ಮಾಡಿಕೊಳ್ಳಿ. ಪಾಕಕ್ಕೆ ಪುಡಿ ಮಾಡಿದ ನವಣೆ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರೊಂದಿಗೆ 2 ಸ್ಪೂನ್ ತೆಂಗಿನ ತುರಿ, ಗಸಗಸೆ, ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೂರಣ ಮಾಡಿಕೊಳ್ಳಿ. ಈಗ ಹೂರಣದ ಮಿಶ್ರಣವನ್ನು ಪ್ಲೇಟ್ನಲ್ಲಿ ಹಾಕಿ ತಣ್ಣಗಾಗಲು ಬಿಡಿ. ಮೈದಾ ಕಣಕವನ್ನು ಬಟರ್ ಪೇಪರ್ ಮೇಲೆ ಲಟ್ಟಿಸಿಕೊಂಡು ಒಳಗೆ ಹೂರಣವನ್ನು ತುಂಬಿ ಮತ್ತೆ ಅಗಲವಾಗಿ ಲಟ್ಟಿಸಿಕೊಳ್ಳಿ. ಕಾಯ್ದ ತವಾದ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಲಟ್ಟಿಸಿಕೊಂಡ ಹೋಳಿಗೆಯನ್ನು ಹಾಕಿ 2 ಬದಿ ಚೆನ್ನಾಗಿ ಬೇಯಿಸಿಕೊಳ್ಳಿ. ಈಗ ರುಚಿಯಾದ ನವಣೆ ಅಕ್ಕಿ ಹೋಳಿಗೆಯನ್ನು ಪ್ಲೇಟ್ನಲ್ಲಿ ಹಾಕಿ ಸರ್ವ್ ಮಾಡಿ.